ಹೇ ಹಾಯ್ ಎವ್ರಿ ಒನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಂಡ್ ಚಕ್ರ. ಆ್ಯಸ್ ಯು ನೋ, ನಾವು ಎನ್ ಸಿ ಆರ್ ಟಿ ಸಿಕ್ಸ್ತ್ ಕ್ಲಾಸ್ನ ಜಿಯೋಗ್ರಫಿ ಸೀರೀಸ್ನ ಮಾಡ್ತಾಯಿದ್ವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ವಿಲ್ ಕವರ್ ಚಾಪ್ಟರ್ 4 ಆನ್ ಮ್ಯಾಪ್ಸ್ ಅಂದರೆ ನಕ್ಷೆಗಳ ಮೇಲೆ ನಕ್ಷೆಗಳು ಇದರ ಮೇಲೆ ಏನು 4th ಚಾಪ್ಟರ್ ಏನಿದೆ ಎನ್ ಸಿ ಆರ್ ಟಿ ಸಿಕ್ಸ್ತ್ ಕ್ಲಾಸ್ ಜಿಯೋಗ್ರಫಿಯಲ್ಲಿ ಅದನ್ನು ಕವರ್ ಮಾಡೋಣ. ಸೊ ಇನ್ ದಿಸ್ ಚಾಪ್ಟರ್ ವಿಲ್ ಅಂಡರ್ಸ್ಟ್ಯಾಂಡ್ ದಿ ಮ್ಯಾಪ್ಸ್ ಆ್ಯಂಡ್ ದೇರ್ ಕಾಂಪೊನೆಂಟ್ಸ್ ಏನಿದೆ ಅಂತ. ಎನ್ ಸಿ ಆರ್ ಟಿದು 6th ಕ್ಲಾಸ್ದು 4th ಚಾಪ್ಟ್ರು. ಫಸ್ಟ್ 3 ಚಾಪ್ಟರ್ಸ್ನ ನೀವು ನೋಡಿರಲಿಲ್ಲ ಅಂದರೆ ನಮ್ಮ ಈ ಪ್ಲೇ ಲಿಸ್ಟಲ್ಲಿರ್ತಕ್ಕಂಥ ಫಸ್ಟ್ 3 ಚಾಪ್ಟರ್ಸ್ ವಿಡಿಯೋ ಇದೆ, ಪ್ಲೀಸ್ ಲುಕ್ ಇನ್ ಟು ಇಟ್. ಸೊ ಇವಾಗ ಈ ಕ್ಲಾಸ್ನ ಬಿಗಿನ್ ಮಾಡೋಣ. ನೋಡಿ ಸ್ನೇಹಿತರೆ, ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮ್ಯಾಪ್ ಅಂದ್ರೇನು, ನಕ್ಷೆ ಅಂದರೆ ಏನು, ಫಸ್ಟ್ ನಮಗದು ಗೊತ್ತಿರಬೇಕು. ವೆರಿ ಸಿಂಪಲ್ ಕಾನ್ಸೆಪ್ಟ್, ಬಟ್ 6th ಕ್ಲಾಸಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನಾವು ನಿಮಗೆ ತಿಳಿಸಿರ್ತೇನೆ ನೋಡಿ. ಅ ಮ್ಯಾಪ್ ಈಸ್ ಅ ರೀಪ್ರೆಸೆಂಟೇಷನ್ ಆರ್ ಅ ಡ್ರಾಯಿಂಗ್ ಆಫ್ ದ ಅರ್ತ್ ಸರ್ಫೇಸ್ ಆರ್ ಪಾರ್ಟ್ ಆಫ್ ಇಟ್ ಡ್ರಾನ್ ಆನ್ ಅ ಫ್ಲ್ಯಾಟ್ ಸರ್ಫೇಸ್ ಅಕಾರ್ಡಿಂಗ್ ಟು ಸ್ಕೇಲ್ ಅಂದರೆ ಅಳತೆ. ಒಂದು ಅಳತೆಯ ಮುಖಾಂತರ ನಾವು ಅರ್ತ್ ಸರ್ಫೇಸನ್ನು ರೀಪ್ರೆಸೆಂಟೇಷನ್ ಆರ್ ಡ್ರಾಯಿಂಗ್ ಆಫ್ ದ ಅರ್ತ್ ಸರ್ಫೇಸನ್ನು ಒಂದು ಸ್ಕೇಲ್ನ ಅಳತೆಯ ಮುಖಾಂತರ ಡ್ರಾ ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಒಂದು ಡ್ರಾಯಿಂಗ್ ಏನಿದೆ ಅದಕ್ಕೆ ನಾವು ಮ್ಯಾಪ್ ಅಂತ ಕರಿತೇವೆ. ಆ ಮ್ಯಾಪ್ ಇಸ್ ಅ ರೀಪ್ರೆಸೆಂಟೇಷನ್ ಆರ್ ಡ್ರಾಯಿಂಗ್ ಆಫ್ ದ ಅರ್ತ್ ಸರ್ಫೇಸ್ ಆರ್ ಪಾರ್ಟ್ ಆಫ್ ಇಟ್ ಡ್ರಾನ್ ಅನ್ ಅ ಫ್ಲ್ಯಾಟ್ ಸರ್ಫೇಸ್. ಸರಿನಾ? ಮ್ಯಾಪ್ಸನ್ನು ಎದಕ್ಕೆ ಯೂಸ್ ಮಾಡ್ತೇವೆ, ಎದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ, ಮ್ಯಾಪ್ಸ್ ಆರ್ ಯೂಸ್ ಟು ಸ್ಟಡಿ ದ ಪಾರ್ಟ್ಸ್ ಆಫ್ ದಿ ಅರ್ತ್. ಈ ಫಾರ್ ಎಕ್ಸಾಂಪಲ್ ನಾವು ಕಾಂಟಿನೆಂಟ್ಸ್ ಇದೆ, ಖಂಡಗಳಿದ್ದಾವೆ, ತುಂಬ ದೇಶಗಳಿದ್ದಾವೆ. ಯಾವುದೋ ಒಂದು ರಾಜ್ಯದ ಬಗ್ಗೆ ನಾವು ತಿಳ್ಕೊಬೇಕು ಅಥವಾ ಯಾವುದೋ ಒಂದು ವಿಲೇಜ್ ಬಗ್ಗೆ ತಿಳ್ಕೊಬೇಕು, ಒಂದು ನಗರದ ಬಗ್ಗೆ ತಿಳ್ಕೊಬೇಕಂತಂದರೆ ನಾವು ಅದನ್ನು ಗ್ಲೋಬಿಂದ ತಿಳ್ಕೊಳಕ್ಕಾಗಲ್ಲ. ಗ್ಲೋಬು ಅರ್ಥದ ಮಿನಿಯೇಚರ್ ವರ್ಷನ್ ಆಗಿರುತ್ತೆ. ಸೊ ನಮಗೆ ಯಾವಾಗ ತಿಳ್ಕೊಬೇಕಾದ್ರೆ ಕಂಟ್ರಿ ಬಗ್ಗೆ ಆಗಲಿ, ಸ್ಟೇಟ್ಸ್ ಬಗ್ಗೆ ಆಗಲಿ, ಯಾವುದೋ ಒಂದು ಡಿಸ್ಟ್ರಿಕ್ಟ್ ಬಗ್ಗೆ ತಿಳ್ಕೊಬೇಕಂದ್ರೆ ನಾವು ನಕ್ಷೆ ಒಂದು ಡ್ರಾ ಮಾಡಿದರೆ ಮಾತ್ರ ಅದ್ರ ಡೀಟೇಲ್ ಆಗಿ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಮ್ಯಾಪ್ಸ್ ಏನಾಗುತ್ತೆ, ಜಾಸ್ತಿ ಮಾಹಿತಿಯನ್ನು ಕೊಡುತ್ತೆ. ಇಟ್ ಗಿವ್ ಮೋರ್ ಇನ್ಫಾರ್ಮೇಷನ್. ಮ್ಯಾಪ್ಸ್ ಪ್ರೊವೈಡ್ ಮೋರ್ ಇನ್ಫಾರ್ಮೇಷನ್ ದ್ಯಾನ್ ದಿ ಗ್ಲೋಬಲ್ಲಿ ನಾವೇನು ಮಿನಿಯೇಚರ್ ವರ್ಷನ್ ಆಫ್ ನಾವು ನಿಮಗೆ ತೋರಿಸಿದ್ನಲ್ಲ ಹಿಂದಿನ ಪಾಠದಲ್ಲಿ, ಸೊ ಅದರಲ್ಲಿ ನಮಗೆ ಸಿಗ್ತಕ್ಕಂಥ ಇನ್ಫಾರ್ಮೇಷನ್ಗಿಂತ ಜಾಸ್ತಿ ಮಾಹಿತಿ ನಮಗೆ ಮ್ಯಾಪ್ಸಲ್ಲಿ ಸಿಗುತ್ತೆ, ನಕ್ಷೆಯಲ್ಲಿ ಸಿಗುತ್ತೆ ನಮಗೆ. ಆಮೇಲೆ ತುಂಬ ಮ್ಯಾಪ್ಸ್ ಆರ್ ಪುಟ್ ಟುಗೆದರ್, ಏನಂದರೆ ಬಹಳಷ್ಟು ನಕ್ಷೆಗಳನ್ನು ಕೂಡಿಸಿದಾಗ ಸಿಗೋದೇ ನಮಗೇನಂತೀವಿ, ಅದಕ್ಕೆ ಅಟ್ಲಾಸ್ ಅಂತ ನಾವು ಕರಿತೀವಿ. ಇದು ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ. ವೆನ್ ಮೆನಿ ಮ್ಯಾಪ್ಸ್ ಆರ್ ಪುಟ್ ಟುಗೆದರ್ ವಿ ಗೆಟ್ ಅನ್ ಅಟ್ಲಾಸ್. ಸರಿ, ಇಷ್ಟು ಸಿಂಪಲ್ ಮಾಹಿತಿ ನಿಮ್ಗೆ ಗೊತ್ತಿರಬೇಕು. ಸೊ ನೀವು ಜಿಯೋಗ್ರಫಿ ಓದಬೇಕಾದ್ರೆ ಸೊ ಮ್ಯಾಪ್ಸ್ನ ಯಾವ ರೀತಿ ರೀಡ್ ಮಾಡೋದು ಅಂತ ಗೊತ್ತಾಗೋಕ್ಕಿಂತ ಮುಂಚೆ ಮ್ಯಾಪ್ಸ್ ಅಂದರೆ ಏನು, ಹೇಗೆ ಅಂತ ನಿಮಗೆ ಗೊತ್ತಿರಬೇಕು. ಗ್ಲೋಬು ಮತ್ತು ಮ್ಯಾಪ್ಸಿಗೆ ಡಿಫ್ರೆನ್ಸ್ ಇವೆಲ್ಲ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ನೋಡಿ, ನಾವು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ವಿ, ದಿಸ್ ಇಸ್ ದಿ ಗ್ಲೋಬ್, ಆ ಮಿನಿಯೇಚರ್ ವರ್ಷನ್ ಆರ್ ರೀಪ್ರೆಸೆಂಟೇಷನ್ ಆಫ್ ಅರ್ತ್ ಏನಿದೆ, ದಿಸ್ ಈಸ್ ಗ್ಲೋಬ್. ಇದು ಒಂದು ರೀಪ್ರೆಸೆಂಟೇಷನ್ ಆಫ್ ಮ್ಯಾಪ್, ನಮ್ಮ ಭಾರತ ದೇಶದ ಒಂದು ಮ್ಯಾಪ್ ಸ್ನೇಹಿತರೆ. ಸೊ ಈಗ ಅಡ್ವಾಂಟೇಜಸ್ ನೋಡೋಣ. ಏನಪ್ಪ ಅಂದರೆ, ಗ್ಲೋಬು ಮತ್ತು ಮ್ಯಾಪಿಗೆ ನಾವು ಕಂಪೇರ್ ಮಾಡಿ ನೋಡಿದಾಗ ಗ್ಲೋಬಲ್ ನಮಗೇನು ಸಿಗುತ್ತೆ, ಶೋಸ್ ಅರ್ತ್ ಆ್ಯಸ್ ಅ ಹೋಲ್. ಅರ್ತ್ ಯಾವ ರೀತಿ ಇದೆಯಲ್ಲ ಅದನ್ನೇ ಮಿನಿಯೇಚರ್ ವರ್ಷನಲ್ಲಿ ತೋರಿಸ್ತೇವೆ. ಸೊ ಅರ್ತ್ ಈಗ ರೌಂಡ್ ಆಗಿದೆ ಅನ್ನೋದನ್ನು ನಾವು ಮಿನಿಯೇಚರ್ ವರ್ಷನಲ್ಲಿ ತೋರಿಸಿ ನಾವು ತಿರುಗಿಸಿ ನೋಡ್ಬೋದು. ಈ ಗ್ಲೋಬಲ್ ಇದನ್ನು ಈ ರೀತಿ ತಿರುಗಿಸಿ ನೋಡ್ಬೋದು ಸ್ನೇಹಿತರೆ. ಸರಿನಾ? ಆಮೇಲೆ ಏನಂತೆ, ಅಕ್ಯುರೇಟ್ ರೀಪ್ರೆಸೆಂಟೇಷನ್. ಅರ್ಥ ಮೇಲೆ ಏನಿದೆಯೋ ಅದನ್ನೇ ಮಿನಿಯೇಚರ್ ವರ್ಷನಲ್ಲಿ ನಾವು ಗ್ಲೋಬಲ್ಲಿ ತೋರಿಸಿರ್ತೀವಿ. ಸರಿನಾ? ಅದೇ ರೀತಿ ಏನಾಗುತ್ತೆ, ನೋ ಡಿಸ್ಟಾರ್ಷನ್. ಆದರೆ ಹೇಗಿದೆ ಅದನ್ನೇ ಮಿನಿಯೇಚರ್ ವರ್ಷನ್ ಮಾತ್ರ ತೋರಿಸಿರ್ತೀವಿ, ಜಾಸ್ತಿ ಡಿಸ್ಟಾರ್ಷನ್ ಆಗಿರೋದಿಲ್ಲ. ಇದು ಗ್ಲೋಬಲ್ ಇರ್ತಕ್ಕಂಥ ಉಪಯೋಗಗಳು. ಅದೇ ನಾವು ಮ್ಯಾಪನ್ನು ನೋಡಿದ್ರೆ, ನಕ್ಷೆಯಲ್ಲಿ ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂದರೆ, ಒಂದು ಸ್ಪೆಸಿಫಿಕ್ ಏರಿಯಾದ ಇನ್ ಡೀಟೇಲ್ ತೋರುತ್ತೆ. ಫಾರ್ ಎಕ್ಸಾಂಪಲ್ಲು ಇದರಲ್ಲಿ ಇಂಡಿಯಾ ಇಲ್ಲಿ ಬರುತ್ತೆ, ಹೌದಲ್ವಾ? ಈ ಗ್ಲೋಬಲ್ಲಿ ಇಂಡಿಯಾ ಇಲ್ಲಿ ಬರುತ್ತೆ. ಈ ಇಂಡಿಯಾದ ಒಂದೇ ನಾವು ರೀಪ್ರೆಸೆಂಟೇಷನ್ ಇದು ಡ್ರಾ ಮಾಡಿದಾಗ ನಂಗೆ ಸಿಗೋದೇ ಮ್ಯಾಪ್, ಇಂಡಿಯಾ ಮ್ಯಾಪ್ ಸಿಗುತ್ತೆ. ಇದ್ರ ಡೀಟೇಲ್ಡ್ ರೀಪ್ರೆಸೆಂಟೇಷನ್ ಸಿಗುತ್ತೆ ನಾವು ಇಂಡಿಯಾದ ಒಂದೇ ಮ್ಯಾಪ್ ಹಾಕಿದಾಗ. ಎಷ್ಟು ರಾಜ್ಯಗಳಿದ್ದಾವೆ, ಬೇರೆ ಬೇರೆ, ಇಲ್ಲಿ ನೋಡಿ ಕರ್ನಾಟಕ ಇದೆ, ಮಹಾರಾಷ್ಟ್ರ ಇದೆ, ತಮಿಳುನಾಡು ಇದೆ, ಕೇರಳ, ಇಲ್ಲಿ ಬೇರೆ ರಾಜ್ಯಗಳ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಂದರೆ ಒಂದು ಗ್ಲೋಬಲ್ ಇರ್ತಕ್ಕಂಥದ್ದನ್ನು ಡೀಟೇಲ್ ಆಗಿ ಒಂದು ಸ್ಥಳದ ಡೀಟೇಲ್ಸ್ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ ಅದನ್ನು ನಕ್ಷೆ ಮುಖಾಂತರ ತಿಳಿದುಕೊಳ್ಳಬಹುದು ಸ್ನೇಹಿತರೆ. ಇದು ನಮಗೆ ನಕ್ಷೆಯಲ್ಲಿ ಸಿಗುತ್ತೆ. ಸರಿನಾ? ಜಾಸ್ತಿ ಮೋರ್ ಇನ್ಫಾರ್ಮೇಷನ್ ದೆನ್ ದ ಗ್ಲೋಬ್ಗಿಂತ ಜಾಸ್ತಿ ಮಾಹಿತಿ ಡೀಟೇಲ್ಡ್ ಆಗಿ ಸಿಗುತ್ತೆ ಅದು ನಕ್ಷೆಯಲ್ಲಿ. ಆಮೇಲೆ ಈಜಿ ಟು ಸ್ಟಡಿ ದಿ ಪಾರ್ಟ್ಸ್ ಆಫ್ ದಿ ಅರ್ತ್. ಯಾವುದೇ ಒಂದು ಸ್ಥಳದ ಮಾಹಿತಿಯನ್ನು ನಾವು ಸರಿಯಾಗಿ ತಿಳ್ಕೊಬೇಕಂದ್ರೆ ನಕ್ಷೆ ಮುಖಾಂತರ ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಇದು ಮ್ಯಾಪ್ನ ಅಡ್ವಾಂಟೇಜಸ್ ಸ್ನೇಹಿತರೆ. ಸೊ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಗ್ಲೋಬು ಅದು ಕೂಡ ಇಂಪಾರ್ಟೆಂಟೇ, ಅದಕ್ಕೆ ಅದರದ್ದೇ ಆದಂಥ ಅಡ್ವಾಂಟೇಜಸ್ ಇದೆ. ಯಾವುದೇ ಒಂದು ಸ್ಥಳದ ಮಾಹಿತಿಯನ್ನು ನಾವು ಡೆಪ್ತಾಗಿ ತಿಳ್ಕೊಬೇಕಂದ್ರೆ ಅದನ್ನು ಮ್ಯಾಪ್ ಮುಖಾಂತರ ನಾವು ತಿಳ್ಕೊಳ್ಬೋದು. ನಮ್ಮ ಅನುಕೂಲದ ದೃಷ್ಟಿಯಿಂದ, ನಮ್ಮ ಸ್ಟಡಿಯ ದೃಷ್ಟಿಯಿಂದ
ಮ್ಯಾಪ್ಸ್ನ ಒಂದಿಷ್ಟು ವಿಂಗಡೆಗಳನ್ನಾಗಿ ಮಾಡಿದ್ದಾರೆ. ಸೊ ಯಾವ್ಯಾವ ಅಂತ ತಿಳ್ಕೊಳ್ಳೋಣ. ಟೈಪ್ಸ್ ಆಫ್ ಮ್ಯಾಪ್, ನಕ್ಷೆಯ ಪ್ರಕಾರಗಳು ಯಾವ್ಯಾವ ಇದಾವೆ ಅಂತ ನಾವು ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಫಿಸಿಕಲ್ ಮ್ಯಾಪ್ಸ್ ಅಂತ ಒಂದಿದೆ, ಪೊಲಿಟಿಕಲ್ ಮ್ಯಾಪ್ಸ್ ಅಂತಿದೆ ಮತ್ತು ಥಿಮ್ಯಾಟಿಕ್ ಮ್ಯಾಪ್ಸ್ ಅಂತ ಇದೆ. ಫಿಸಿಕಲ್ ಮ್ಯಾಪ್ಸ್ ಅಂತೇನೆಂದರೆ ಪ್ರಾಕೃತಿಕ ಗುಣಲಕ್ಷಣಗಳನ್ನ ನಮ್ಮ ಭೂಮಿಯ ಮೇಲೆ ಇರ್ತಕ್ಕಂಥ ಪ್ರಾಕೃತಿಕ ಗುಣಗಳೇನಿದೆ ಅದನ್ನು ತೋರಿಸುತ್ತೆ. ಅಂದರೆ ಶೋಸ್ ದಿ ನ್ಯಾಚುರಲ್ ಫೀಚರ್ಸ್ ಆಫ್ ಅರ್ತ್. ಏನಪ್ಪ, ಈಗ ಗುಡ್ಡಗಳನ್ನು ತೋರಿಸುತ್ತೆ, ಫ್ಲಾಟ್ ಪ್ರಸ್ಥ ಭೂಮಿಗಳನ್ನು ತೋರಿಸುತ್ತೆ, ಆಮೇಲೆ ನದಿಗಳು ಎಲ್ಲಿದ್ದಾವೆ ಅಂತ ತೋರಿಸುತ್ತೆ, ಸಾಗರಗಳು ಎಲ್ಲಿದ್ದಾವೆ ಅಂತ ತೋರಿಸುತ್ತೆ. ಅಂದರೆ ಭೂಮಿ ಮೇಲೆ ಇರ್ತಕ್ಕಂಥ ಮೌಂಟೇನ್ಸ್ ಆಗಿರ್ಬೋದು, ಪ್ಲಾಟ್ಯೂಸ್ ಆಗಿರ್ಬೋದು, ಪ್ಲೇನ್ಸು, ರಿವರ್ಸು, ಓಷನ್ಸು, ಪ್ರಾಕೃತಿಕ ಗುಣಗಳನ್ನು ತೋರಿಸಕ್ಕಂಥ ಮ್ಯಾಪ್ಸ್ಗಳಿಗೆ ನಾವು ಫಿಸಿಕಲ್ ಮ್ಯಾಪ್ಸ್ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಹೆಸರು ರಿಲೀಫ್ ಮ್ಯಾಪ್ಸ್ ಅಂತ ಕೂಡ ನಾವು ಹೇಳ್ಬೋದು ಸ್ನೇಹಿತರೆ. ಪೊಲಿಟಿಕಲ್ ಮ್ಯಾಪ್ಸ್ ಅಂದರೆ ರಾಜಕೀಯ ನಕ್ಷೆ ಅಂದರೆ ಏನಂತಂದರೆ ಇದು ಏನು ತೋರಿಸುತ್ತಪ್ಪ ಅಂತಂದರೆ ನಗರಗಳು ಎಲ್ಲೇವಿದೆ, ಶಹರಗಳು ಎಲ್ಲಿ ಬರುತ್ತೆ, ಗ್ರಾಮಗಳು ಎಲ್ಲಿ ಬರುತ್ತೆ, ಬೇರೆ ಬೇರೆ ರಾಜ್ಯಗಳು ಎಲ್ಲಿ ಬರುತ್ತೆ, ಅದರ ಬೌಂಡ್ರಿ ಎಷ್ಟು, ಈ ಬೌಂಡ್ರಿ ಮುಗಿದ್ರೆ ಈ ಸ್ಟೇಟ್ ಮುಗೀತು, ಈ ಬೌಂಡ್ರಿ ಮುಗಿದ್ರೆ ಈ ಶಹರ ಮುಗೀತು ಅಂತ ತೋರಿಸುತ್ತೆ. ಅದಕ್ಕೆ ನಾವು ಪೊಲಿಟಿಕಲ್ ಮ್ಯಾಪ್ಸ್ ಅಂತ ಕರಿತೇವೆ. ಇಟ್ ಶೋಸ್ ಸಿಟೀಸ್, ಟೌನ್ಸ್, ವಿಲೇಜಸ್, ಡಿಫ್ರೆಂಟ್ ಕಂಟ್ರೀಸ್, ಸ್ಟೇಟ್ಸ್ ವಿತ್ ಎ ಬೌಂಡ್ರೀಸನ್ನು ಅದು ತೋರಿಸುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಥಿಮ್ಯಾಟಿಕ್ ಮ್ಯಾಪ್. ಅಂದರೆ ಯಾವುದಾದ್ರು ಒಂದು ಥೀಮನ್ನು ಇಟ್ಕೊಂಡ್ಬಿಟ್ಟು ಆ ಥೀಮ್ ಆಧಾರದ ಮೇಲೆ ನಮಗೆ ಮಾಹಿತಿನ ಕಲೆ ಹಾಕಿ ಒಂದು ಮ್ಯಾಪ್ನ ಡ್ರಾ ಮಾಡಿದಾಗ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಆ ಯಾವುದೋ ಒಂದು ಥೀಮ್ ಆಧಾರದ ಮೇಲೆ ನಾವು ನಕ್ಷೆಯನ್ನು ರಚಿಸಿದಾಗ ಅದಕ್ಕೆ ಥಿಮ್ಯಾಟಿಕ್ ಮ್ಯಾಪ್ಸ್ ಅಂತಾರೆ. ಫಾರ್ ಎಕ್ಸಾಂಪಲ್ ಏನು, ಫೋಕಸ್ ಆನ್ ಒಂದು ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಆ ಥೀಮ್ ಮೇಲೆ ಕಾನ್ಸಂಟ್ರೇಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಏನಂದರೆ, ಈಗ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲ ಜಾಸ್ತಿ ಮಳೆ ಬೀಳುತ್ತೆ, ಕಡಿಮೆ ಬೀಳುತ್ತೆ, ಮಳೆಯನ್ನು ಆಧರಿಸ್ಕೊಂಡು ಒಂದು ಮ್ಯಾಪ್ನ ನಾವು ತಯಾರು ಮಾಡ್ಬೋದು. ಅಥವಾ ಎಲ್ಲಿ ಫಾರೆಸ್ಟ್ ಎಲ್ಲೆಲ್ಲಿ ಜಾಸ್ತಿ ಇದೆ, ಎಲ್ಲೆಲ್ಲಿ ಕಡಿಮೆ ಇದೆ ಅನ್ನೋದ್ರ ಮೇಲೆ ನಾವು ಒಂದು ಮ್ಯಾಪ್ನ ಮಾಡ್ಬೋದು. ಎಲ್ಲಿ ಇಂಡಸ್ಟ್ರಿಗಳಿದ್ದಾವೆ, ಎಲ್ಲಿ ಇಂಡಸ್ಟ್ರೀಸ್ ಇಲ್ಲ ಅನ್ನೋದ್ರ ಮೇಲೆ ನಾವು ಒಂದು ಮ್ಯಾಪ್ನ ಮಾಡ್ಬೋದು. ನಮಗೆ ಯಾವ ಮಾಹಿತಿ ಬೇಕೋ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ, ನಮಗೆ ಬೇಕಾದಂಥ ಇನ್ಫಾರ್ಮೇಷನ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಒಂದು ಥೀಮ್ನ ಸೆಟ್ ಮಾಡಿ ನಾವು ಮ್ಯಾಪ್ನ ಡ್ರಾ ಮಾಡ್ಬೋದು. ಫೋಕಸ್ ಆನ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಲೈಕ್ ರೋಡ್ ಮ್ಯಾಪ್ಸ್, ರೈನ್ಫಾಲ್ ಮ್ಯಾಪ್ಸ್, ಫಾರೆಸ್ಟ್ ಡಿಸ್ಟ್ರಿಬ್ಯೂಷನ್ ಮ್ಯಾಪ್, ಇಂಡಸ್ಟ್ರಿ ಮ್ಯಾಪ್ಸ್, ಇದೇ ರೀತಿ ಇತ್ಯಾದಿ ನಮಗೆ ಬೇಕಾದಂಥ ಮಾಹಿತಿ ಆಧಾರದ ಮೇಲೆ ನಾವು ಮ್ಯಾಪ್ಗಳನ್ನ ರೆಡಿ ಮಾಡ್ಬೋದು. ಈ ರೀತಿ ಒಂದು ಥೀಮ್ ಬೇಸ್ಡ್ ಮ್ಯಾಪ್ಸ್ಗೆ ನಾವು ಏನಂತೀವಿ, ಥಿಮ್ಯಾಟಿಕ್ ಮ್ಯಾಪ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಸರಿನಾ? ಮುಂದೆ ನೋಡಿ ಇಲ್ಲಿ ರೀಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ನಮಗೆ. ಏನಪ್ಪ ಅಂತಂದರೆ ಇದು ಫಿಸಿಕಲ್ ಮ್ಯಾಪ್, ಫಿಸಿಕಲ್ ಫೀಚರ್ಸ್ನ ತೋರಿಸ್ತಾ ಇದೆ. ಇಲ್ಲಿ ನೋಡಿ ಛೋಟಾ ನಾಗ್ಪುರ್ ಪ್ಲಾಟು ಅಂತ ತೋರುತ್ತೆ, ಇಲ್ಲಿ ಪ್ಲೇನ್ಸನ್ನು ತೋರಿಸ್ತಾ ಇದೆ, ಆಮೇಲೆ ಹಿಮಾಲಯಸನ್ನು ತೋರಿಸ್ತಾ ಇದೆ, ರಿವರ್ಸ್ಗಳು ನೋಡಿ ಇಲ್ಲಿ ಬ್ಲೂ ಲೈನ್ಸ್ ಎಲ್ಲ ಏನಿದೆ ರಿವರ್ಸ್ಗಳನ್ನ ತೋರಿಸ್ತಾ ಇದೆ. ಅಂದರೆ ಪ್ರಾಕೃತಿಕ ಗುಣಗಳನ್ನು ತೋರಿಸ್ತಾ ಇದೆ. ಇದು ಫಿಸಿಕಲ್ ಎಕ್ಸಾಂಪಲ್ ಆಫ್ ಫಿಸಿಕಲ್ ಮ್ಯಾಪ್ ಸ್ನೇಹಿತರೆ. ಸೊ ಇದು ಆಮೇಲೆ ನೋಡಿ ಇಲ್ಲಿ ನಿಮಗೆ ಇದನ್ನು ತೋರಿಸ್ತಾ ಇದೆ, ಭಾರತದ ರಾಜಕೀಯ ನಕ್ಷೆಯನ್ನು ತೋರಿಸ್ತಾ ಇದೆ. ಎಲ್ಲೆಲ್ಲಿ ರಾಜ್ಯಗಳು ಬರುತ್ತೆ, ಇಲ್ಲಿ ಕರ್ನಾಟಕ ರಾಜ್ಯ ಬರುತ್ತೆ, ಇಲ್ಲಿ ಮಹಾರಾಷ್ಟ್ರ ಬರುತ್ತೆ, ಈ ರೀತಿ ಇಲ್ಲಿ ರಾಜಸ್ಥಾನ್ ಬರುತ್ತೆ, ಇಲ್ಲಿ ಗುಜರಾತ್ ಬರುತ್ತೆ, ಇಲ್ಲಿ ಮಧ್ಯಪ್ರದೇಶ್ ಬರುತ್ತೆ. ಈ ರೀತಿ ಬೇರೆ ಬೇರೆ ರಾಜ್ಯಗಳು ಎಲ್ಲೆಲ್ಲಿ ಬರ್ತವೆ, ಅವ್ರ ಬೌಂಡ್ರಿಗಳು ಏನಿದೆ ಅಂತೆಲ್ಲ ತೋರಿಸ್ತಾ ಇದೆ. ಸೊ ಇದಕ್ಕೆ ನಾವು ಪೊಲಿಟಿಕಲ್ ಮ್ಯಾಪ್ ಅಂತ ತೋರಿಸ್ತೀವಿ. ಈಗ ಥಿಮ್ಯಾಟಿಕ್ ಮ್ಯಾಪ್, ಯಾವ ಥಿಮ್ಯಾಟಿಕ್ ಮ್ಯಾಪ್ ಅಂತಂದರೆ ಈಗ ನಮ್ಮ ಜನಸಂಖ್ಯೆ ಆಧಾರಿತ ಒಂದು ಇದನ್ನು ಇಟ್ಕೊಂಡಿದ್ದೀನಿ, ಪಾಪ್ಯುಲೇಷನ್ ಮ್ಯಾಪ್ ಅಂತ ಇದೆ ಇಲ್ಲಿ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಹಿಂಗಿದೆ, ಇಲ್ಲಿ ಈ ಕಲರ್ ಕೋಡಿಂಗ್ಗೆ ಈ ಕಲರ್ ಅಂದರೆ ಇಷ್ಟು ಮಿಲಿಯನ್ ಪಾಪ್ಯುಲೇಷನ್ ಅಂತ ಇಲ್ಲಿ ಬರೆದಿದ್ದಾರೆ. ಅಂದರೆ ನಾವಿಲ್ಲಿ ಯಾವ ಥೀಮ್ ಇಟ್ಕೊಂಡು ಯಾವ ಇನ್ಫಾರ್ಮೇಷನ್ ಮೇಲೆ ಮ್ಯಾಪ್ ಮಾಡ್ತಾ ಇದ್ದೀನಿ, ಬೇಸ್ಡ್ ಆನ್ ದಿ ಪಾಪ್ಯುಲೇಷನ್ ಆಫ್ ಪರ್ಟಿಕ್ಯುಲರ್ ಸ್ಟೇಟ್ ಮೇಲೆ ಒಂದು ಮ್ಯಾಪ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ದಿ ಎಕ್ಸಾಂಪಲ್ ಆಫ್ ಫಿಸಿಕಲ್ ಮ್ಯಾಪ್, ದಿಸ್ ಈಸ್ ದಿ ಎಕ್ಸಾಂಪಲ್ ಆಫ್ ಪೊಲಿಟಿಕಲ್ ಮ್ಯಾಪ್, ದಿಸ್ ಈಸ್ ದಿ ಎಕ್ಸಾಂಪಲ್ ಆಫ್ ಥಿಮ್ಯಾಟಿಕ್ ಮ್ಯಾಪ್. ಯಾವ ಥೀಮು, ಈ ಎಕ್ಸಾಂಪಲಲ್ಲಿ ಪಾಪ್ಯುಲೇಷನ್ ಜನಸಂಖ್ಯೆ ಆಧಾರಿತ ಒಂದು ಮ್ಯಾಪ್ನ ರೀಪ್ರೆಸೆಂಟೇಷನ್ ಮಾಡಿದ್ದಾರೆ. ಸೊ ಇಷ್ಟು ಮಾಹಿತಿ ನಿಮಗೆ ಅರ್ಥ ಅಂದರೆ ನಿಮಗೆ ಈಗ ಅಟ್ಲಾಸನ್ನು ರೀಡ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್. ಆಗ ಅಟ್ಲಾಸಲ್ಲಿ ತುಂಬ ರೀಪ್ರೆಸೆಂಟೇಷನ್ ಇದ್ದಾಗ ಆ್ಯಸ್ ಅ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಓದಬೇಕಾದ್ರೆ ಇವೆಲ್ಲ ಗೊತ್ತಿರಬೇಕು. ಯಾವ ಮ್ಯಾಪು, ಇದು ಫಿಸಿಕಲ್ ಮ್ಯಾಪಾ, ಇದು ಪೊಲಿಟಿಕಲ್ ಮ್ಯಾಪಾ, ಇದು ಥಿಮ್ಯಾಟಿಕ್ ಮ್ಯಾಪಾ. ಥಿಮ್ಯಾಟಿಕ್ ಇದ್ದರೆ ಯಾವ ಥೀಮ್ ಆಧಾರದ ಮೇಲೆ ಮ್ಯಾಪ್ ಮಾಡಿದರೆ ನಿಮ್ಗೆ ರೀಡ್ ಮಾಡೋದು ಬಂತಂದರೆ ನಿಮಗೆ ಜಿಯೋಗ್ರಫಿ ಈಸಿ ಆಗುತ್ತೆ ಸ್ನೇಹಿತರೆ. ವೆರಿ ಸಿಂಪಲ್ ಕಾನ್ಸೆಪ್ಟ್, ಬಟ್ ಇದು ನಮಗೆ ಗೊತ್ತಿರಬೇಕು. ಸರಿನಾ? ಸೊ 3 ಕಾಂಪೋನೆಂಟ್. ಆಮೇಲೆ ಈಗ ನೆಕ್ಸ್ಟು ಒಂದು ಮ್ಯಾಪಲ್ಲಿ ಏನೆಲ್ಲ ಇರುತ್ತೆ, ಅದ್ರ ಕಂಪೋನೆಂಟ್ಸ್ ಏನೆಲ್ಲ ಇರುತ್ತೆ ಅಂತ ನಾವು ನೋಡಿದಾಗ 3 ಕಂಪೋನೆಂಟ್ಸ್ ಇರುತ್ತೆ. ಏನಪ್ಪ ಅಂತಂದರೆ ಒಂದು ಡಿಸ್ಟೆನ್ಸು, ಇನ್ನೊಂದು ಅದರದ್ದು ಡೈರೆಕ್ಷನ್ನು, ಆಮೇಲೆ ಸಿಂಬಾಲ್ ಸ್ನೇಹಿತರೆ. ಡಿಸ್ಟೆನ್ಸ್ ಅಂದರೆ ಸ್ಕೇಲ್ ಆಫ್ ದ ಮ್ಯಾಪ್, ಒಂದು ಯಾವ ಸ್ಕೇಲಲ್ಲಿ ನಾವು ಮ್ಯಾಪ್ನ ಮಾಡಿದ್ವಿ, ಅಂದರೆ ರಿಯಾಲಿಟಿಯಲ್ಲಿ ಗ್ರೌಂಡ್ ಮೇಲೆ ಎಷ್ಟು ಡಿಸ್ಟೆನ್ಸ್ ಇದೆ, ಆಮೇಲೆ ಮ್ಯಾಪ್ ಮೇಲೆ ಎಷ್ಟಿದೆ, ಅದನ್ನು ನಾವು ಏನು ಮಾಡ್ತೀವಿ, ಅದಕ್ಕೆ ಸ್ಕೇಲ್ ಅಂತ ಕರಿತೀವಿ, ಅಥವಾ ಡಿಸ್ಟೆನ್ಸ್ ಇದನ್ನು ಮಾಡ್ಕೋತೀವಿ. ಡೈರೆಕ್ಷನು ಅದನ್ನು ಮುಂದೆ ಹೇಳ್ತೀನಿ. ಕಾರ್ಡಿನಲ್ ಪಾಯಿಂಟ್ಸ್ ಮತ್ತು ಕಂಪಾಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಡೈರೆಕ್ಷನ್ನ ರೀಪ್ರೆಸೆಂಟೇಷನ್ ಮಾಡ್ಕೋತೀವಿ. ಸಿಂಬಾಲು ನಾವು ಎಲ್ಲ ಮಾಹಿತಿಯನ್ನು ಬರೆದು ರೀಪ್ರೆಸೆಂಟೇಷನ್ ಮಾಡೋಕ್ಕಾಗುತ್ತಾ, ಇದು ಅಂತ ಈಗ ಫುಲ್ ಹೆಸರು ಬರೆಯೋಕ್ಕಾಗತ್ತಾ, ಇಲ್ಲ. ಸೊ ಅದಕ್ಕೇನು ಮಾಡ್ತೇವೆ, ಒಂದು ಸಿಂಬಾಲ್ಗಳನ್ನ ಯೂಸ್ ಮಾಡ್ಕೋತೀವಿ. ಫಾರೆಸ್ಟ್ಗೆ ಈ ಸಿಂಬಾಲು, ನದಿಗೆ ಈ ಸಿಂಬಲ್ ಅಂತ ಸಿಂಬಾಲ್ಸ್ ಮಾಡ್ಕೊಂಡಿರ್ತೀವಿ. ಸೊ ಇವೆಲ್ಲವನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಮ್ಯಾಪ್ಸ್ನ ತಯಾರು ಮಾಡ್ಬೋದು. ಸೊ ಡಿಸ್ಟೆನ್ಸ್, ಡೈರೆಕ್ಷನ್ ಆ್ಯಂಡ್ ಸಿಂಬಾಲ್ ಆರ್ ದಿ ಕಾಂಪೋನೆಂಟ್ಸ್ ಆಫ್ ದಿ ಮ್ಯಾಪ್ಸ್. ಅದು ನಕ್ಷೆಯ ಕಂಪೋನೆಂಟ್ಗಳು.
ಸರಿ. ಈ ಒನ್ ಬೈ ಸ್ವಲ್ಪ ಡೀಟೇಲ್ ಆಗಿ 6th ಕ್ಲಾಸ್ ಬುಕ್ಕಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನೋಡುವ ಸ್ನೇಹಿತರೆ. ಕಾಂಪೊನೆಂಟ್ 1 ನೋಡಿ, ಡಿಸ್ಟೆನ್ಸ್ ಸ್ಕೇಲ್. ಫಾರ್ ಎಕ್ಸಾಂಪಲ್ ನೋಡಿ, ಸ್ಕೇಲ್ ಈಸ್ ದ ರೇಷಿಯೋ ಬಿಟ್ವೀನ್ ಆ್ಯಕ್ಚುಯಲ್ ಡಿಸ್ಟೆನ್ಸ್ ಆನ್ ದ ಗ್ರೌಂಡ್ ಆ್ಯಂಡ್ ಡಿಸ್ಟೆನ್ಸ್ ಶೋನ್ ಆನ್ ದ ಮ್ಯಾಪ್. ಈಗ ಡಿಸ್ಟೆನ್ಸ್ ಇರುತ್ತೆ, ಫಾರ್ ಎಕ್ಸಾಂಪಲ್ಲು ಬ್ಯಾಂಗ್ಳೂರಿಂದ ಮೈಸೂರು ಈಗ 150 ಕಿಲೋಮೀಟರ್ ಇದೆ ಅಂತ ಇಟ್ಕೊಳ್ಳಿ. ನಾವು 150 ಕಿಲೋಮೀಟರ್ನ ಎಲ್ಲವನ್ನೂ ಮ್ಯಾಪ್ ಮೇಲೆ ತೋರ್ಸೋಕ್ಕಾಗತ್ತಾ? ಇಲ್ಲ. ಸೊ ಅವಾಗ ನಾನು ಏನು ಮಾಡ್ತೀನಿ, 1 ಸೆಂಟಿಮೀಟರ್ ಈಕ್ವಲ್ ಟು 50 ಕಿಲೋಮೀಟ್ರೋ 1 ಕಿಲೋಮೀಟರ್ ಅಥವಾ 1 ಕಿಲೋಮೀಟ್ರು ಅಥವಾ ನನ್ನ ಅನುಕೂಲಕ್ಕೆ ಮ್ಯಾಪ್ ಡ್ರಾ ಮಾಡೋಂಗೆ ನಾನು ತೋರಿಸ್ಕೊತೀನಿ. ನನ್ನ ಮ್ಯಾಪಲ್ಲಿ ನಾನು ಡ್ರಾ ಮಾಡ್ತಕ್ಕಂಥ ಮ್ಯಾಪಲ್ಲಿ 1 ಸೆಂಟಿಮೀಟರ್ ಈಕ್ವಲ್ ಟು 50 ಕಿಲೋಮೀಟರ್ ಅಂತ ಮಾಡಿದೆ ನಾನೀಗ, ಹೌದಲ್ವಾ? ಸೊ ಇವಾಗ ಏನಾಗುತ್ತೆ, 3 ಸೆಂಟಿಮೀಟರ್ ಅಂದರೆ ಎಷ್ಟಾಯಿತು, 150 ಕಿಲೋಮೀಟರ್. ಸೊ ಅದನ್ನು ನಾನು ಈಸಿಯಾಗಿ ಡ್ರಾಯಿಂಗ್ ಮಾಡಿ ಮ್ಯಾಪಲ್ಲಿ ರೀಪ್ರೆಸೆಂಟೇಷನ್ ಮಾಡ್ಬೋದು. ಸೊ 1 ಸೆಂಟಿಮೀಟರ್ ಆನ್ ಮ್ಯಾಪ್ ಎಕ್ಸಾಂಪಲ್ ತೋರಿಸೆ 5 ಕಿಲೋಮೀಟರ್ ಆನ್ ದಿ ಗ್ರೌಂಡ್ ಅಂತ ಇದ್ದರೆ, ನಾನು 10 ಕಿಲೋಮೀಟರ್ ಡ್ರಾ ಮಾಡಬೇಕಂದ್ರೆ ಜಸ್ಟ್ 2 ಸೆಂಟಿಮೀಟರ್ ಮಾಡಿದ್ರೆ ಸಾಕು ಅಂತ. ಸೊ ಸ್ಕೇಲ್ ಎದಕ್ಕೆ ನಮಗೆ ಬೇಕಾಗುತ್ತಪ್ಪ ಅಂತಂದರೆ, ಸ್ಕೇಲ್ ಹೆಲ್ಪ್ಸ್ ಟು ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎನಿ 2 ಪ್ಲೇಸಸ್. ಈಗ ಒಂದು ಎ ಅಂತ ಒಂದು ಪ್ಲೇಸ್ ಇದೆ, ಇಲ್ಲಿ ಬಿ ಅಂತ ಪ್ಲೇಸ್ ಇದೆ, ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ನಾವು ಕಂಡುಹಿಡಬೇಕಂತಂದರೆ ಡಿಸ್ಟೆನ್ಸ್ನ ಯಾವ ಸ್ಕೇಲಲ್ಲಿದೆ ಅಂತ ನಮಗೆ ಗೊತ್ತಾದರೆ ನಾವು ಆ್ಯಕ್ಚುಯಲ್ ಡಿಸ್ಟೆನ್ಸ್ನ ಕಂಡುಹಿಡಿಬೋದು ಸ್ನೇಹಿತರೆ. ಮ್ಯಾಪ್ಸ್ ಆರ್ ಡ್ರಾನ್ ಟು ಅ ರೆಡ್ಯೂಸ್ ಸ್ಕೇಲ್ ಸೊ ದಟ್ ಎಂಟೈರ್ ಏರಿಯಾ ಫಿಟ್ ಆನ್ ದ ಪೇಪರ್. ಅದೇ ಹೇಳಿದ್ನಲ್ಲ, ನಮಗೆ ಒಂದು ದೊಡ್ಡ ಸ್ಥಳವನ್ನು ತೋರಿಸ್ಬೇಕಾದ್ರೆ ನಾವು ಎಲ್ಲ ಆ್ಯಕ್ಚುಯಲ್ ಡಿಸ್ಟೆನ್ಸ್ ತಗೊಳ್ಳದೆ ಸ್ಕೇಲನ್ನು ತೊಗೊಂಡು ಮಾಡಿದಾಗ ಎಲ್ಲ ಏರಿಯಾವನ್ನು ಆ ಪೇಪರ್ ಮೇಲೆ ಫಿಟ್ ಮಾಡಲಿಕ್ಕೆ ನಮ್ಗೆ ಈಸಿ ಆಗುತ್ತೆ ಸ್ನೇಹಿತರೆ, ಸರಿನಾ? ನೆಕ್ಸ್ಟು ಈ ಸ್ಕೇಲ್ 2 ಟೈಪ್ಸ್ ಆಫ್ ಸ್ಕೇಲ್ ಅಂದರೆ ಹೇಳೋದಾದರೆ, ಒಂದು ಲಾರ್ಜ್ ಸ್ಕೇಲು, ಒಂದು ಸ್ಮಾಲ್ ಸ್ಕೇಲ್. ಸ್ಮಾಲ್ ಸ್ಕೇಲ್ ಅಂದರೆ ಏನಂದರೆ, ತುಂಬ ದೊಡ್ಡ ಏರಿಯಾ ಇರುತ್ತೆ, ಖಂಡಗಳಿರುತ್ತೆ, ದೊಡ್ಡ ದೊಡ್ಡ ದೇಶಗಳನ್ನ ನಾವು ರೀಪ್ರೆಸೆಂಟೇಷನ್ ಮಾಡಬೇಕಂತಿದ್ದಾಗ, ಲಾರ್ಜ್ ಏರಿಯಾ ರೀಪ್ರೆಸೆಂಟ್ ಮಾಡಬೇಕಾದ್ರೆ ನಾವು ಸ್ಮಾಲ್ ಸ್ಕೇಲ್. ಎಷ್ಟು ಸ್ಮಾಲ್ ಸ್ಕೇಲ್ಪ ಅಂತಂದರೆ 5 ಸೆಂಟಿಮೀಟರ್ಗಳು 500 ಕಿಲೋಮೀಟರ್ವರೆಗೂ ನಾವು ತೊಗೋತೀವಿ, ಸರಿನಾ? ಸ್ಮಾಲ್ ಸ್ಕೇಲು ಅಂದರೆ ಪೇಪರ್ ಮೇಲೆ ತುಂಬ ಜಸ್ಟ್ 5 ಸೆಂಟಿಮೀಟರ್ ಡ್ರಾ ಮಾಡ್ತೀವಿ, ಚಿಕ್ಕದಾಗಿ ಡ್ರಾ ಮಾಡ್ತೀವಿ, ಬಟ್ ಇಟ್ ರೀಪ್ರೆಸೆಂಟ್ 500 ಕಿಲೋಮೀಟರ್, ಆಯಿತಾ? ಸೊ ಅದು ಜಾಸ್ತಿ ವ್ಯಾಪ್ತಿ ಇರತಕ್ಕಂಥ ಪ್ರದೇಶ ಅಂದರೆ ಖಂಡಗಳಾಗಿರ್ಬೋದು, ದೇಶಗಳನ್ನ ರೀಪ್ರೆಸೆಂಟ್ ಮಾಡಿ ತೋರಿಸ್ತೀವಿ. ಸೊ ಈಗ ಒಂದು ಖಂಡವನ್ನು ರೀಪ್ರೆಸೆಂಟ್ ಮಾಡಿದಾಗ, ಒಂದು ಖಂಡವನ್ನು 5 ಸೆಂಟಿಮೀಟರ್ ಈಕ್ವಲ್ ಟು 500 ಕಿಲೋಮೀಟರ್ ಅಂತ ರೀಪ್ರೆಸೆಂಟ್ ಮಾಡಿದಾಗ ಎಲ್ಲ ಡೀಟೇಲನ್ನು ಅದರಲ್ಲಿ ತೊಗೊಳಕ್ಕಾಗಲ್ಲ ನಮಗೆ. ಸೊ ನಮಗೆ ಇನ್ಫಾರ್ಮೇಷನ್ ಸಿಗೋದು ಸ್ವಲ್ಪ ಕಡಿಮೆ ಸಿಗಿರುತ್ತೆ, ಲೆಸ್ ಡೀಟೇಲ್ಸ್ ಸಿಗುತ್ತೆ. ಅದೇ ಲಾರ್ಜ್ ಸ್ಕೇಲ್ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ನಗರ, ಫಾರ್ ಎಕ್ಸಾಂಪಲ್ ಇವಾಗ ಮೈಸೂರು ಅಂತಲೇ ಒಂದು ನಗರ ತೊಗೊಳ್ಳಿ, ಅಥವಾ ಒಂದು ವಿಲೇಜ್ ಅಥವಾ ಒಂದು ಗ್ರಾಮದ ಯಾವುದೋ ಒಂದು ಅಂತ ಒಂದು ಗ್ರಾಮ ತೊಗೊಳ್ಳಿ. ಆ ಗ್ರಾಮವನ್ನು ರೀಪ್ರೆಸೆಂಟ್ ಮಾಡಬೇಕಾ, ಗ್ರಾಮದಲ್ಲಿ ಡೀಟೇಲ್ಡ್ ಇನ್ಫಾರ್ಮೇಷನ್ ಬರುತ್ತೆ, ಎಲ್ಲಿ ಸ್ಕೂಲ್ ಬರುತ್ತೆ, ಆಮೇಲೆ ಎಲ್ಲಿ ಟೆಂಪಲ್ ಬರುತ್ತೆ, ರಸ್ತೆಗಳು ಏನು, ರೋಡ್ಸ್ ಎಲ್ಲೆಲ್ಲಿ ಬರುತ್ತೆ, ಆಮೇಲೆ ಡ್ರೈನೇಜ್ ಸಿಸ್ಟಮ್ ಹೇಗಿದೆ. ಸೊ ಎಲ್ಲವನ್ನೂ ನಾನು ತೋರಿಸ್ಬೇಕಂದ್ರೆ ಡೀಟೇಲ್ಡ್ ಬೇಕಾಗುತ್ತೆ. ಅವಾಗ ನಾನು ಲಾರ್ಜ್ ಸ್ಕೇಲ್ ಯೂಸ್ ಮಾಡ್ತೇನೆ. ಅಂದರೆ ನನ್ನ ಪೇಪರಲ್ಲಿ 5 ಸೆಂಟಿಮೀಟರ್ ಕೊಡು 500 ಮೀಟರ್, ಜಸ್ಟ್ 5 ಸೆಂಟಿಮೀಟರ್ 500 ಮೀಟರ್ ರೀಪ್ರೆಸೆಂಟ್ ದೊಡ್ಡದಾಗಿ ಕಾಣಿಸುತ್ತೆ, ನಿಂಗೆ 500 ಮೀಟರ್ ಕಾಣಿಸುತ್ತೆ. ಸೊ ಇಲ್ಲಿ ಮೋರ್ ಡೀಟೇಲ್ ಆ್ಯಂಡ್ ಮೋರ್ ಇನ್ಫಾರ್ಮೇಷನ್ ಲಾರ್ಜ್ ಸ್ಕೇಲ್ ಮ್ಯಾಪ್ಸಲ್ಲಿ ತೋರಿಸ್ಬೋದು ಸ್ನೇಹಿತರೆ. ಸೊ ಇಷ್ಟು ಅರ್ಥ ಆಯಿತು ಅಂತ ಅನ್ಕೋತೀನಿ. ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ಅಂದರೆ ಲಾರ್ಜ್ ಸ್ಕೇಲ್ ಮ್ಯಾಪಲ್ಲಿ ಈ ರೀತಿ ನಾವು ರೀಪ್ರೆಸೆಂಟ್ ಮಾಡ್ಬೋದು ಸ್ನೇಹಿತರೆ, ಸರಿನಾ? ಮುಂದೆ ನೋಡೋಣ. ನೆಕ್ಸ್ಟ್ ಫಸ್ಟ್ ಕಾಂಪೋನೆಂಟ್ ಬಂದುಬಿಟ್ಟು ಡಿಸ್ಟೆನ್ಸ್ ಅಂತ ನೋಡಿದ್ವಿ. ಸೆಕೆಂಡ್ ಕಾಂಪೋನೆಂಟ್ ಬಂದುಬಿಟ್ಟು ಡೈರೆಕ್ಷನ್ ಸ್ನೇಹಿತರೆ. ಅಂದರೆ ಮ್ಯಾಪಲ್ಲಿ ಮೋಸ್ಟ್ ಮ್ಯಾಪ್ಸ್ ಕಂಟೇನ್ ಆನ್ ಆರೋ ಮಾರ್ಕ್ ವಿತ್ ಎನ್ ಶೋಯಿಂಗ್ ದ ನಾರ್ತ್ ಡೈರೆಕ್ಷನ್. ನೀವು ತುಂಬ ಮ್ಯಾಪ್ಸ್ಗಳು ನೋಡಿರ್ತೀರ, ಈ ರೀತಿ ಒಂದು ಡೈರೆಕ್ಷನ್ ಇರುತ್ತೆ, ಈ ರೀತಿ ಒಂದು ಸಿಂಬಾಲ್ ಮಾಡಿರ್ತಾರೆ. ಜಸ್ಟ್ ಸಿಂಬಾಲ್ ಅಷ್ಟೇ ಇರ್ಬೋದು, ಅಥವಾ ಸಿಂಬಾಲ್ ಬರೋದು ಎನ್ ಅಂತ ಬರೆದಿರ್ತಾರೆ, ಈ ರೀತಿಯೂ ಆಗಿರುತ್ತೆ. ಸೊ ಅಂದರೆ ನಿಮಗೆ ಒಂದು ಡೈರೆಕ್ಷನ್ ಇರುತ್ತೆ, ನಾರ್ತ್ ಅಂತ ಅಂದರೆ ಉತ್ತರ ದಿಕ್ಕನ್ನೋದು ಸೂಚಿಸ್ತಾ ಇರುತ್ತೆ. 4 ಕಾರ್ಡಿನಲ್ ಪಾಯಿಂಟ್ಸ್ ಯಾವಪ್ಪ ಅಂತಂದರೆ ನಾರ್ತು, ಸೌತು, ಈಸ್ಟು, ವೆಸ್ಟು. ಅಂದರೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈ 4 ದಿಕ್ಕುಗಳನ್ನ ಸೂಚಿಸ್ತಕ್ಕಂಥ ಇವೇನಿದಾವೆ ಡೈರೆಕ್ಷನ್ಸು, ಅವಾಗ 4 ಕಾರ್ಡಿನಲ್ ಪಾಯಿಂಟ್ಸ್ ಅಂತೇವಿ. ಅವು ದಿಕ್ಕುಗಳನ್ನ ರೀಪ್ರೆಸೆಂಟ್ ಮಾಡ್ತೀವಿ. 4 ಇಂಟರ್ಮೀಡಿಯೇಟ್ ಡೈರೆಕ್ಷನ್ಸ್ ಯಾವ ಅಂದ್ರೆ, ಈಗ ನಾವು ಹೇಳ್ತೇವೆ ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ ಅಂತ ನಾವು ಹೇಳ್ತೀವಿ. ಅವು 4 ಇಂಟರ್ಮೀಡಿಯೇಟ್ ಡೈರೆಕ್ಷನ್ಸ್. ಅಂದರೆ ನಾರ್ತ್ ಈಸ್ಟು, ಸೌತ್ ವೆಸ್ಟು ಆ್ಯಂಡ್ ನಾರ್ತ್ ವೆಸ್ಟ್. ಇವು 4 ಇಂಟರ್ಮೀಡಿಯೇಟ್ ಡೈರೆಕ್ಷನ್ ಆಗುತ್ತೆ. ಈ ಡೈರೆಕ್ಷನ್ ಯಾವುದ್ರ ಮುಖಾಂತರ ನಾವು ಕಂಡುಹಿಡಿಬೋದಪ್ಪ ಅಂತಂದ್ರೆ, ಯಾವ ಒಂದು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿ ಕಂಡುಹಿಡಿತೇವೆ ಅಂತಂದರೆ, ಆ ಕಂಪಾಸ್ ಈಸ್ ಯೂಸ್ ಟು ಫೈಂಡ್ ದ ಮೇನ್ ಡೈರೆಕ್ಷನ್ಸ್. ಆ ಕಂಪಾಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಕಂಡುಹಿಡಿತೇವೆ ಸ್ನೇಹಿತರೆ, ಸರಿನಾ? ಸೊ ಕಂಪಾಸ್ ಅಂದರೆ ಏನಪ್ಪ ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದರೆ, ಇಫ್ ಐ ಹ್ಯಾವ್ ಟು ಸೇ ಇನ್ ಸಿಂಪಲ್ ವರ್ಡ್ಸ್, ಆ್ಯನ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಫೈಂಡ್ ಔಟ್ ಮೇನ್ ಡೈರೆಕ್ಷನ್ ಹೇಳಿದ್ರೆ ನಾರ್ತು, ಸೌತು, ಈಸ್ಟು, ವೆಸ್ಟು. ಸೊ ಇಟ್ಸ್ ಮ್ಯಾಗ್ನೆಟಿಕ್ ನೀಡಲ್ ಆಲ್ವೇಸ್ ಪಾಯಿಂಟ್ಸ್ ಟುವರ್ಡ್ ದಿ ನಾರ್ತ್ ಸೌತ್ ಡೈರೆಕ್ಷನ್. ಅದಕ್ಕೊಂದು ಮ್ಯಾಗ್ನೆಟಿಕ್ ನೀಡಲ್ ಇರುತ್ತೆ, ಅದು ನಾರ್ತ್ ಸೌತ್ ಡೈರೆಕ್ಷನಲ್ಲಿ ಯಾವಾಗಿದ್ರೂ ಕೂಡ ಇರುತ್ತೆ. ಅವಾಗ ನಮಗೆ ಐಡೆಂಟಿಫೈ ಆಗುತ್ತೆ ಯಾವುದು ನಾರ್ತು, ಯಾವುದು ಸೌತು, ಯಾವುದು ವೆಸ್ಟು ಅಂತ ಗೊತ್ತಾಗುತ್ತೆ. ಯಾಕೆ ಇದು ಇಂಪಾರ್ಟೆಂಟ್ಪ ಅಂತಂದರೆ, ಇಟ್ ಹೆಲ್ಪ್ಸ್ ಟು ಲೊಕೇಟ್ ದ ಪ್ಲೇಸಸ್ ಅಕ್ಯುರೇಟ್ಲಿ ಯೂಸಿಂಗ್ ದ
ಕಾರ್ಡಿನಲ್ ಆ್ಯಂಡ್ ಇಂಟರ್ಮೀಡಿಯೇಟ್ ಡೈರೆಕ್ಷನ್ಸ್ ಆನ್ ದಿ ಮ್ಯಾಪ್. ಒಂದು ಸ್ಥಳವನ್ನು ನಿಖರವಾಗಿ ಗುರುತಿಸಲು ನಮಗೆ ದಿಕ್ಕುಗಳನ್ನು ನಮಗೆ ಕಡೆ ಬರುತ್ತೆ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಈ ಕಂಪಾಸ್ ಹೆಲ್ಪ್ ಆಗುತ್ತೆ. ನೋಡಿ ಇದೇನು ನೀಡಲ್ ಇದೆ, ದಿಸ್ ಈಸ್ ಆಲ್ವೇಸ್ ನಾರ್ತ್ ಸೌತ್ ಡೈರೆಕ್ಷನಲ್ಲಿ ಇರುತ್ತೆ. ಯಾವಾಗ ನಮಗೆ ನಾರ್ತು ಮತ್ತು ಸೌತ್ ಕನ್ಫರ್ಮ್ ಆಗುತ್ತೆ, ಈಸ್ಟ್ ಯಾವ ಕಡೆ ವೆಸ್ಟ್ ಯಾವ ಕಡೆ ಅಂತ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಸೊ ಮ್ಯಾಪ್ಸ್ದು 3 ಕಾಂಪೋನೆಂಟ್ಸ್, ಫಸ್ಟು ಡೈರೆಕ್ಷನ್ ಆಯಿತು, ಸೆಕೆಂಡ್ ಬಂದುಬಿಟ್ಟು ನಿಮಗೆ ಡೈರೆಕ್ಷನ್ ಆಯಿತು, ಮೂರನೇ ಕಾಂಪೋನೆಂಟ್ ಬಂದುಬಿಟ್ಟು ಸಿಂಬಾಲ್ಸ್. ಯಾಕೆ ಸಿಂಬಾಲ್ಸ್ನ ಯೂಸ್ ಮಾಡಬೇಕು, ಏನಿದೆ ಸಿಂಬಾಲ್ಸ್ ಅಂದರೆ ಒಂದು ಮ್ಯಾಪಲ್ಲಿ ತುಂಬ ಡೀಟೇಲಿಂಗ್ ಇರುತ್ತೆ, ಅಲ್ಲಿ ರಿವರ್ ಬಂದಿರುತ್ತೆ, ಪ್ರಸ್ಥಭೂಮಿಗಳಿರ್ತವೆ ಆಯಿತಾ, ಮರುಭೂಮಿ ಇರುತ್ತೆ, ಗಿಡಗಳಿರುತ್ತೆ, ಫಾರೆಸ್ಟ್ಗಳಿರುತ್ತೆ, ತುಂಬ ವಿಷಯಗಳಿರುತ್ತೆ, ರೋಡ್ ಇರುತ್ತೆ, ಆಮೇಲೆ ಏನಂತಾರೆ ದೇವಸ್ಥಾನಗಳಿರುತ್ತೆ, ಮನೆಗಳಿರುತ್ತೆ, ಎಲ್ಲವನ್ನೂ ರೈಲ್ವೆ ಹಳಿಗಳಿರುತ್ತೆ, ಎಲ್ಲವನ್ನೂ ಅದೇ ರೀತಿ ಡ್ರಾಯಿಂಗ್ ಮಾಡಿ ಅಥವಾ ಬರೆದು ರೀಪ್ರೆಸೆಂಟೇಷನ್ ಮಾಡೋಕ್ಕಾಗತ್ತಾ, ಇಲ್ಲ. ಸೊ ನಾನು ಎಲ್ಲದಕ್ಕೂ ಒಂದೊಂದು ಸಿಂಬಾಲ್ಗಳನ್ನ ಕೊಡ್ತೀನಿ, ಆವಾಗ ನನಗೆ ನಕ್ಷೆಗಳ ಮೇಲೆ ಅದನ್ನು ಗುರುತಿಸಲಿಕ್ಕೆ ಈಸಿ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಟು ಡ್ರಾ ಆ್ಯಕ್ಚುಯಲ್ ಶೇಪ್ ಆ್ಯಂಡ್ ಸೈಜ್ ಆಫ್ ದ ಬಿಲ್ಡಿಂಗ್ಸ್ ಲೈಕ್ ರೋಡ್ಸ್, ಟ್ರೀಸ್ ಆರ್ ರೈಲ್ವೇಸ್ ಎಕ್ಸೆಟ್ರಾ ಆನ್ ದ ಮ್ಯಾಪ್. ಸೊ ವಿ ಯೂಸ್ ದ ಸಿಂಬಾಲ್ಸ್. ಸಿಂಬಾಲ್ಸ್ ಆರ್ ಯೂಸ್ ಟು ರೀಪ್ರೆಸೆಂಟ್ ದೀಸ್ ಥಿಂಗ್ಸ್ ಆನ್ ದಿ ಮ್ಯಾಪ್ಸ್. ಸೊ ಏನಪ್ಪ ಅಂತಂದರೆ ಸಿಂಬಾಲ್ಸ್ ಆರ್ ಲೆಟರ್ಸ್ or shades or colors, pictures and lines. They give lots of information in a limited space. ತುಂಬ ಕಡಿಮೆ ಸ್ಥಳದಲ್ಲಿ ಜಾಸ್ತಿ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಗೆ ಅನುಕೂಲ ಕೂಡ ಆಗುತ್ತೆ. ಯೂನಿವರ್ಸಲ್ ಲ್ಯಾಂಗ್ವೇಜ್, ಈಗ ನಾ ಕನ್ನಡದಲ್ಲಿ ಏನೋ ಬರೋದು ಅಥವಾ ಕನ್ನಡದಲ್ಲಿ ನದಿ ಹಿಂಗೇನೋ ಬರೆದ್ರೆ ಅದು ಬೇರೆ ಭಾಷೆಯವ್ರು ಯೂಸ್ ಮಾಡೋಕ್ಕಾದ್ರೆ ಗೊತ್ತಾಗುತ್ತಾ, ಇಲ್ಲ. ಆದರೆ ಸಿಂಬಾಲ್ ಒಂದು ಫಿಕ್ಸ್ ಇರುತ್ತೆ, ನದಿಗಂದರೆ ಈ ಸಿಂಬಾಲು, ಬಿಲ್ಡಿಂಗ್ ಅಂದರೆ ಈ ಸಿಂಬಾಲು, ಟೆಂಪಲ್ ಅಂದರೆ ಈ ಸಿಂಬಾಲ್ ಅಂತ ಇದ್ದಾಗ ನಮಗೆ ಎಲ್ಲರಿಗೂ ಅದನ್ನು ರೀಡ್ ಮಾಡಲಿಕ್ಕೆ, ಮ್ಯಾಪ್ ರೀಡ್ ಮಾಡಲಿಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ. ಸೊ ಬೇಸ್ಡ್ ಆನ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಪ್ರಕಾರ ಒಂದು ಕನ್ವೆನ್ಷನಲ್ ಸಿಂಬಾಲ್, ಇದಕ್ಕೆ ನದಿಗೆ ಇದಂತಾರೆ, ಶಹರಕ್ಕೆ ಇದಂತಾರೆ, ವಿಲೇಜ್ಗೆ ಇದಂತಾರೆ, ರೈಲ್ವೆ ಲೈನ್ಸ್ಗೆ ಇದ್ದಾರೆ ಅಂತ ಒಂದು ಸಿಂಬಾಲ್ಸ್ ಯೂಸ್ ಮಾಡ್ತೀವಿ. ಸೊ ನಿಮ್ಮ 6th ಕ್ಲಾಸ್ NCERT ಬುಕ್ಕಲ್ಲಿ ಒಂದಿಷ್ಟು ಇದು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ರೈಲ್ವೆ ಲೈನಲ್ಲಿ ನೋಡಿದ್ರೆ ಈ ಬ್ರಾಡ್ ಗೇಜ್ ಅಂದರೆ ಇದಕ್ಕೆ ಈ ಸಿಂಬಾಲು, ಮೀಟರ್ ಗೇಜ್ ಅಂದರೆ ಅದಕ್ಕೆ ಈ ಸಿಂಬಾಲು, ರೈಲ್ವೆ ಸ್ಟೇಷನ್ ಅಂದರೆ ಅದಕ್ಕೆ ಈ ಸಿಂಬಾಲು. ಈ ರೋಡ್ಸಲ್ಲಿ ನೋಡಿ ಮೆಟಾಲ್ಡ್ ರೋಡು, ಅನ್ಮೆಟಲ್, ಇದು ಅಂದರೆ ಮೆಟಾಲ್ಡ್ ರೋಡು, ಇದು ಅಂದರೆ ಅನ್ಮೆಟಾಲ್ಡ್ ರೋಡು. ಈಗ ನೋಡಿ ರಿವರ್ ಅಂದರೆ ಈ ಸಿಂಬಾಲ್ ಈ ರೀತಿ ಬ್ಲೂ ಇರುತ್ತೆ, ಈ ರೀತಿ ಸಿಂಬಾಲ್ ಇರುತ್ತೆ. ವೆಲ್ ಅಂದರೆ ಈ ರೀತಿ ಸಿಂಬಾಲ್. ಸೊ ನಿಮಗೆ ಮ್ಯಾಪಲ್ಲಿ ಇದನ್ನು ನೋಡಿದ್ರೆ ಓಕೆ ಅಲ್ಲೊಂದು ಬಾವಿ ಇದೆ ಅಂತ ಗೊತ್ತಾಗುತ್ತೆ. ಸರಿ, ಈ ರೀತಿ ಈಗ ಫಾರ್ ಬ್ರಿಡ್ಜ್ ನೋಡಬೇಕು, ನೀವು ಬ್ರಿಡ್ಜ್ ಅಂತ ಬರೆಯೋಬೋದು, ಈ ರೀತಿ ಸಿಂಬಾಲ್ ಇದ್ದರೆ ಓಕೆ ಅಲ್ಲೊಂದು ಬ್ರಿಡ್ಜ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಫುಲ್ ಟೆಂಪಲ್ ಹೆಸರು ಬರೆಯೋದಕ್ಕಿಂತ ನಮಗೆ ಈ ರೀತಿ ಸಿಂಬಾಲ್ ತೋರಿಸಿದ್ರೆ ಓಕೆ ಅಲ್ಲೊಂದು ಟೆಂಪಲ್ ಇದೆ, ಅಥವಾ ಈ ರೀತಿ ಸಿಂಬಲ್ ಓಕೆ ಅಲ್ಲೊಂದು ಚರ್ಚ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಎಲ್ಲೋ ಮ್ಯಾಪಲ್ಲಿ ಈ ರೀತಿ ರೀಪ್ರೆಸೆಂಟೇಷನ್ ಮಾಡಿದ್ರೆ ಅದು ಪೋಸ್ಟ್ ಆಫೀಸ್ ಅಂತ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ತುಂಬ ಗ್ರಾಸ್ ಇತ್ತು, ಹುಲ್ಲಿತ್ತು ಅಂದರೆ ಈ ರೀತಿ ರೀಪ್ರೆಸೆಂಟೇಷನ್ ಮಾಡಿದ್ರೆ ಓಕೆ ಅಲ್ಲಿ ಹುಲ್ಲು ಇದೆ ಅಂತ ಗೊತ್ತಾಗುತ್ತೆ. ಸೊ ಇಟ್ಸ್ ಲ್ಯಾಂಗ್ವೇಜ್ ಬ್ಯಾರಿಯರಲ್ಲಿ ದೂರ ಆಗಿಬಿಡುತ್ತೆ. ಇಟ್ಸ್ ಯೂನಿವರ್ಸಲ್, ಎಲ್ಲರೂ ಕೂಡ ಅದನ್ನ ಅರ್ಥ ಮಾಡ್ಕೋದು. ಈ ಸಿಂಬಾಲ್ಸ್ ನಮ್ಗೆ ಗೊತ್ತಿತ್ತಂದರೆ ನಾವು ಎಲ್ಲರೂ ಕೂಡ ಈಸಿಯಾಗಿ ಅರ್ಥ ಮಾಡ್ಕೋದು. ಇದೇ ಸಿಂಬಾಲ್ಸ್ನ ಎಲ್ಲರೂ ಬಳಸಬೇಕಂತ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಎಲ್ಲರೂ ಯೂಸ್ ಮಾಡೋದ್ರಿಂದ ಮ್ಯಾಪ್ಸ್ನ ರೀಡ್ ಮಾಡಲಿಕ್ಕೆ ಮತ್ತು ಡ್ರಾ ಮಾಡಲಿಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ. ಸೊ ಈ 3 ಕಾಂಪೋನೆಂಟ್ಸ್ನ ಹೇಳಿದ್ನಲ್ಲ, ಒಂದು ಡಿಸ್ಟೆನ್ಸು, ಡೈರೆಕ್ಷನ್ಸು ಮತ್ತು ಸಿಂಬಾಲ್ಸು, ಇವು 3 ನಿಮಗೆ ಅರ್ಥ ಆಯಿತು ಅಂತ ನಾನು ಹೇಳ್ತೇನೆ. ಸೊ ಇದು ನಿಮಗೆ ಚೆನ್ನಾಗಿ ಗೊತ್ತಿತ್ತಂದರೆ ಮ್ಯಾಪ್ಸ್ನ ರೀಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ಹೌ ಟು ರೀಡ್ ದ ಮ್ಯಾಪ್ಸ್, ಸೊ ಅಟ್ಲಾಸ್ನ ರೀಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಒನ್ಸ್ ಯು ನೋ ಹೌ ಟು ರೀಡ್ ದ ಮ್ಯಾಪ್ಸ್ ಆ್ಯಂಡ್ ಅಟ್ಲಾಸ್, ನಿಮಗೆ ಜಿಯೋಗ್ರಫಿ ಹೋಗ್ತಾ ಈಸಿ ಆಗುತ್ತೆ ಸ್ನೇಹಿತರೆ. ಸೊ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ಸೊ ಕನ್ವೆನ್ಷನಲ್ ಕಲರ್ಸ್ ಮತ್ತು ಸಿಂಬಾಲ್ಸ್ ಜನರಲಿ ನಾವು ಯಾವನ್ನ ಯೂಸ್ ಮಾಡ್ತೇವೆ, ಬ್ಲೂ ಕಲರ್ ಜನರಲಿ ಅದಕ್ಕೆ ಯೂಸ್ ಮಾಡ್ತೇವೆ, ರಿವರ್ ತೋರಿಸ್ಲಿಕ್ಕೆ, ಓಷನ್ಸ್ ತೋರಿಸ್ಲಿಕ್ಕೆ, ಕೆರೆಗಳನ್ನ ತೋರಿಸ್ಲಿಕ್ಕೆ ಯೂಸ್ ಮಾಡ್ತೀವಿ. ಬ್ರೌನ್ ಕಲರ್ ಇದಕ್ಕೆ ಯೂಸ್ ಮಾಡ್ತೀವಿ, ಬೆಟ್ಟಗಳನ್ನ ತೋರಿಸ್ಲಿಕ್ಕೆ, ಹಿಲ್ಸ್ಗಳನ್ನ ತೋರಿಸ್ಲಿಕ್ಕೆ, ಯೆಲ್ಲೋಗಳನ್ನ ಶೋ ಪ್ಲಾಟ್ಯೂಸು ತೋರಿಸ್ಲಿಕ್ಕೆ ಯೂಸ್ ಮಾಡ್ತೀವಿ. ಗ್ರೀನ್ ಕಲರು ಪ್ಲೇನ್ಸ್ನ ಇದನ್ನು ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಅದೇ ರೀತಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ಸ್ಕೆಚ್ ಅಂತ ಇದೆ. ಇಲ್ಲಿ ಸ್ಕೆಚ್ ಅಂದರೆ ಏನಪ್ಪ, ಸ್ಕೆಚ್ ಅಂದರೆ ನಿಮಗೆ ತುಂಬ ನಾನು ಒಂದು ಸ್ಕೆಚ್ ಮಾಡ್ತೀನಿ ಯಾವುದೋ ಒಂದು ಸ್ಥಳದ ಅಂತ ಹೇಳ್ತಾರೆ. ಸೊ ಸ್ಕೆಚ್ ಈಸ್ ಮೇನ್ಲಿ ಬೇಸ್ಡ್ ಆನ್ ಮೆಮ್ರಿ ಆ್ಯಂಡ್ ಸ್ಪಾಟ್ ಅಬ್ಸರ್ವೇಷನ್, ನಾಟ್ ಟು ಅ ಸ್ಕೇಲ್. ನೀವು ಯಾವುದೋ ಒಂದು ಸ್ಥಳಕ್ಕೆ ಹೋಗಿರ್ತೀರ, ನಿಮ್ಗೆ ಯಾರೋ ಕೇಳ್ತಾರೆ ಆ ಸ್ಥಳಕ್ಕೆ ಹೆಂಗೆ ಹೋಗಬೇಕು, ನಾ ಇವತ್ತು ಫಸ್ಟ್ ಟೈಮ್ ನೀವು ಹೇಳ್ತೀರಾ ಈ ರೀತಿ ಹೋಗು, ಟೇಕ್ ಅ ಟರ್ನ್, ಇಲ್ಲೊಂದು ಮನೆ ಬರುತ್ತೆ, ಮತ್ತು ಹಿಂಗೆ ಇಲ್ಲಿ ಟರ್ನ್ ತಗೋ, ಇಲ್ಲಿ ಒಂದು ವಾಟರ್ ಬಾಡಿ ಇದೆ. ಸುಮ್ಮನೆ ನಾವು ಹೇಳ್ಕೊತೀವಿ. ನಾನು ಏನು ನೆನಪಿಟ್ಕೊಂಡಿರ್ತೀನಿ ನನ್ನ ಮೆಮ್ರಿ ಆಧಾರದ ಮೇಲೆ, ನಾನು ಹೋಗಿ ನೋಡಿದಂಥ ಆಧಾರದ ಮೇಲೆ ಅಥವಾ ಮೆಮ್ರಿ ಆಧಾರದ ಮೇಲೆ ಒಂದು ಸ್ಕೆಚ್ನ ಹಾಕ್ತೀನಿ. ಯಾವುದೂ ಸ್ಕೇಲ್ನ ಅಳತೆ ಪ್ರಕಾರನ ಏನೂ ಮಾಡಲ್ಲ, ಅದಕ್ಕೆ ನಾವು ಸ್ಕೆಚ್ ಅಂತೀವಿ. ಈ ಸ್ಕೆಚ್ ಹೆಂಗಪ್ಪ ಅಂತಂದರೆ ಇಟ್ಸ್ ಲೈಕ್ ರಫ್ ಡ್ರಾಯಿಂಗ್, ಯಾರಿಗೊಬ್ರು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅಥವಾ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ, ಯಾವುದೇ ಸ್ಕೇಲ್ನ ಯೂಸ್ ಮಾಡಲಿಕ್ಕೆ, ಸ್ಕೇಲ್ನ ಯೂಸ್ ಮಾಡದೆ ಎಲ್ಲೆಲ್ಲಿ ಬರುತ್ತೆ, ಏನೇನು ಬರುತ್ತೆ, ಒಂದು ರಿಲೇಟಿವ್ ಪೊಸಿಷನ್ಸ್ನ ತೋರಿಸ್ಲಿಕ್ಕೆ ಈ ಸ್ಕೆಚ್ನ ಮಾಡ್ತೀವಿ. ಎದಕ್ಕೆ ಮಾಡ್ತೇವಪ್ಪ ಅಂತಂದರೆ ಟು ಶೋ ದ ಡೈರೆಕ್ಷನ್ಸ್ ಆರ್ ಲೊಕೇಶನ್ಸ್. ಇನ್ ಜನರಲಾಗಿ ನಾವು ಯಾರಿಗಾರು ಎಕ್ಸ್ಪ್ಲೇನ್ ಮಾಡಬೇಕು ಅಂತಂತಂದರೆ ವಿ ಜನರಲಿ ಯೂಸ್ ಇಟ್. ಇದು ಬೇಸ್ಡ್ ಆನ್ ನಮ್ಮ ಮೆಮರಿ ಅಥವಾ ನಾವು ಅಬ್ಸರ್ವ್ ಮಾಡಿದಂಥ ಸ್ಥಳದ ಬಗ್ಗೆ ತಿಳಿಸ್ಲಿಕ್ಕೆ ಯೂಸ್ ಮಾಡ್ತೀವಿ. ಯಾವುದೋ ಮೆಜರ್ಮೆಂಟ್ ಬೇಕಾಗಿಲ್ಲ, ಸ್ಕೇಲ್ ಬೇಕಾಗಿಲ್ಲ, ಜಸ್ಟ್ ಟು ರೀಪ್ರೆಸೆಂಟ್ ಸಮ್ ಪ್ಲೇಸ್. ಆಯಿತಾ? ಅದೇ ಪ್ಲ್ಯಾನ್ ಅಂದ್ರೇನು,
ನೋಡಿ ಇದು ಸುಮ್ಮನೆ ರ್ಯಾಂಡಮಾಗಿ ಮಾಡಿರ್ತೇನೆ ನಾನು, ಹಿಂಗೆ ಬರುತ್ತೆ, ಇಲ್ಲಿ ರೈಲ್ವೆ ಬರುತ್ತೆ, ಇಲ್ಲೊಂದು ವಿಲೇಜ್ ಇದೆ, ಇಲ್ಲಿ ಗಿಡಗಳಿದೆ ಅಂದರೆ ರಫ್ ಆಗಿ ಒಂದು ಮಾಡಿ ತೋರಿಸಿದ್ದು, ಸರಿನಾ. ಸೊ ಅದೇ ಪ್ಲ್ಯಾನ್ ಅಂದ್ರೇನು, ಅ ಡ್ರಾಯಿಂಗ್ ಆಫ್ ಅ ಸ್ಮಾಲ್ ಏರಿಯಾ ಆನ್ ಅ ಲಾರ್ಜ್ ಸ್ಕೇಲ್ ವಿತ್ ಅ ಸ್ಪೆಸಿಫಿಕ್ ಮೆಜರ್ಮೆಂಟ್. ಒಂದು ಸ್ಮಾಲ್ ಏರಿಯಾ ಇದೆ, ಒಂದು 5-6 ಜನ ಫ್ರೆಂಡ್ ಮನೆ ಇಲ್ಲ, ಪಕ್ಕದಲ್ಲಿ ಒಂದು ಪ್ಲಾಟ್ ಇದೆ, ಡೀಟೇಲ್ಡಾಗಿ ಆ ಪ್ಲಾಟ್ ಅದು ಡೀಟೇಲ್ಡಾಗಿ ಮೆಜರ್ಮೆಂಟ್ ತೊಗೊಂಡು ನೀವು ಮಾಡ್ತಾರೆ ಎಲ್ಲ ಇನ್ಫಾರ್ಮೇಷನ್ ಟು ದ ಸ್ಕೇಲ್, ಲೆಂತ್ ಎಷ್ಟು, ಬ್ರೆಡ್ತ್ ಎಷ್ಟು, ಫ್ಲೋರ್ ಪ್ಲ್ಯಾನ್ ಏನು, ಎಲ್ಲೆಲ್ಲಿ ರೂಮ್ಸ್ ಬರುತ್ತೆ ಅದನ್ನು ನಾವು ಮಾಡಿದಾಗ, ಪ್ರಾಪರ್ ಮೆಜರ್ಮೆಂಟ್ ಮಾಡಿದಾಗ ದಟ್ ಈಸ್ ಕಾಲ್ಡ್ ಎಸ್ ಪ್ಲ್ಯಾನ್. ಅ ಡ್ರಾಯಿಂಗ್ ಆಫ್ ಅ ಸ್ಮಾಲ್ ಏರಿಯಾ ಆನ್ ಅ ಲಾರ್ಜ್ ಸ್ಕೇಲ್ ವಿತ್ ಸ್ಪೆಸಿಫಿಕ್ ಮೆಜರ್ಮೆಂಟ್. ಇದ್ರದ್ದೇನು ಕ್ಯಾರೆಕ್ಟರಿಸ್ಟಿಕ್ ಬಂದು ಎಕ್ಯುರೇಟ್ ಇರುತ್ತೆ, ಟು ದ ಸ್ಕೇಲ್ ಅಳತೆ ಪ್ರಕಾರ ಇರುತ್ತೆ, ಡಿಟೇಲ್ಡ್ ಇನ್ಫಾರ್ಮೇಷನ್ ತೋರಿಸುತ್ತೆ. ಎಕ್ಸಾಂಪಲ್ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ದ ರೂಮ್ ಇರುತ್ತೆ, ಫ್ಲೋರ್ ಪ್ಲ್ಯಾನ್ ಆಫ್ ಆ ಫ್ಲೋರ್ ಹೆಂಗಿರುತ್ತೆ, ಇದು ಹೆಂಗೆ ಲೇಔಟ್ ಹೆಂಗೆ ಬರುತ್ತೆ ಅಂತ ಇರುತ್ತೆ. ಸೊ ಜನರಲಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಬೇಕಾದರೆ, ಅಥವಾ ಯಾವುದೇ ಒಂದು ಸ್ಥಳದ ಕಂಪ್ಲೀಟ್ ಇನ್ಫಾರ್ಮೇಷನ್ ಟು ದ ಮೆಜರ್ಮೆಂಟ್ ಬೇಕಾದಾಗ ನಾವು ಪ್ಲ್ಯಾನ್ನ ಯೂಸ್ ಮಾಡಿ, ವೆನ್ ವಿ ನೀಡ್ ಎಕ್ಸಾಕ್ಟ್ ಮೆಜರ್ಮೆಂಟ್ ಆ್ಯಂಡ್ ಡೀಟೇಲ್ ಇನ್ಫಾರ್ಮೇಷನ್ ಇದ್ದಾಗ ನಮಗೆ ಬೇಕಾಗುತ್ತೆ. ಇದೆಲ್ಲ ಏನು ಇದರೊಳಗೆ ಏನೆಲ್ಲ ಇರುತ್ತೆ, ನಾವು ಸಿಂಬಾಲ್ಸ್ ಯೂಸ್, ಸ್ಪೆಸಿಫಿಕ್ ಡೀಟೇಲ್ಸ್ ಎಕ್ಸಾಕ್ಟಾಗಿ ಏನು ಮಾಹಿತಿ ಅಂತ ತೋರಿಸ್ಲಿಕ್ಕೆ ಪ್ಲ್ಯಾನ್ನ ಯೂಸ್ ಮಾಡ್ತೀವಿ. ಸೊ ನೋಡಿ ಇದರಲ್ಲಿ ನೋಡಿ ನೀವು ಎಕ್ಸಾಕ್ಟಾಗಿ ಶಾಪ್ಸ್ ಇಲ್ಲಿ ಬರುತ್ತೆ, ವೆಲ್ ಇಲ್ಲಿ ಬರುತ್ತೆ, ಸ್ಕೂಲ್ ಇಲ್ಲಿ ಬರುತ್ತೆ. ನೋಡಿ ವೆಲ್ಲು ಈ ಸಿಂಬಾಲ್ ರಿಪ್ರೆಸೆಂಟ್ ಮಾಡಿ, ಟ್ರೀ ದೆನ್ ಸಿಂಬಾಲ್, ಕಮ್ಯುನಿಟಿ ಎಕ್ಸಾಕ್ಟ್ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಡೈರೆಕ್ಷನ್ಸ್ ಎಲ್ಲ ನೀಟಾಗಿ ಟು ದ ಸ್ಕೇಲ್ ಫಿಟ್ ಮಾಡಿ 1 ಸೆಂಟಿಮೀಟರ್ ಕೊಟ್ಟರೆ 10 ಮೀಟರ್ ಅಂತ ತೋರಿಸ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿ ದಟ್ ಈಸ್ ಪ್ಲ್ಯಾನ್. ಸ್ಕೆಚ್ಗೂ ಪ್ಲ್ಯಾನ್ಗೂ ಏನು ಡಿಫ್ರೆನ್ಸ್ ಅಂತ ಗೊತ್ತಾಯಿತು. ಸೊ ಇಫ್ ಹ್ಯಾವ್ ಟು ಸೇ ಇನ್ ಒನ್ ವರ್ಡ್, ಸ್ಕೆಚ್ಚು ಪ್ಲ್ಯಾನು ಮ್ಯಾಪ್ನ ನೋಡಬೇಕಂದ್ರೆ, ಸ್ಕೆಚ್ಚು ಇಟ್ಸ್ ನಾಟ್ ಟು ದ ಸ್ಕೇಲ್, ಇಟ್ ಇಸ್ ಬೇಸ್ಡ್ ಆನ್ ಮೆಮರಿ, ರಫ್ ಆಗಿ ಒಂದು ಡ್ರಾಯಿಂಗ್ ಅಂತ ಹೇಳ್ಬೋದು. ಪ್ಲ್ಯಾನ್ ಬಂದುಬಿಟ್ಟೆ ಲಾರ್ಜ್ ಸ್ಕೇಲ್ ಇರುತ್ತೆ, ಎಕ್ಸಾಕ್ಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಸಿಗುತ್ತೆ. ಮೆಜರ್ಮೆಂಟ್ಸ್ ಅಂದರೆ ಸ್ಕೇಲ್ ಬೇಸ್ಡು ಅಕ್ಯುರೇಟ್ ರೀಪ್ರೆಸೆಂಟೇಷನ್ ಆಫ್ ಕಂಪೇರಿಟಿವ್ ಬಿಗ್ ಏರಿಯಾ ಕಂಪೇರ್ ಟು ಮ್ಯಾಪ್ಸ್. ಸೊ ಇನ್ ಜನರಲ್ ಆಗಿ ಇದು ಇದೆ ಸ್ನೇಹಿತರೆ. ಸೊ ಇಷ್ಟು ಮಾಹಿತಿ ನಿಮಗೆ ಅರ್ಥ ಆಯ್ತು ಅಂತ ನಾನು ಮಾಡ್ತೇನೆ. ಸೊ ಈ ಒಂದು ಚಾಪ್ಟರ್ 4 NCERT ಜಿಯೋಗ್ರಫಿ 4ಅಲ್ಲಿ ನಾವು ಏನೆಲ್ಲ ಕಲ್ಕೊಂತೀವಿ ಅಂದರೆ, ಮ್ಯಾಪ್ ಶೋಸ್ ದಿ ಪಾರ್ಟ್ ಆಫ್ ದ ಅರ್ತ್ ಇನ್ ಡೀಟೇಲ್ಡ್ ವಿತ್ ದ ಸ್ಕೇಲ್, ಆಯಿತಾ. 3 ಕಂಪೋನೆಂಟ್ಸ್ ಇರುತ್ತೆ ಮ್ಯಾಪ್, ಏನಪ್ಪ ಅಂದರೆ ಡಿಸ್ಟೆನ್ಸ್ ಇರುತ್ತೆ, ಡೈರೆಕ್ಷನ್ಸ್ ಇರುತ್ತೆ, ಸಿಂಬಾಲ್ ಇರುತ್ತೆ. 3 ಟೈಪ್ಸ್ ಆಫ್ ದ ಮ್ಯಾಪ್ಸ್ ಇದೆ, ಫಿಸಿಕಲ್ಲು, ಪೊಲಿಟಿಕಲ್ಲು ಮತ್ತು ಥೆಮ್ಯಾಟಿಕ್ ಮ್ಯಾಪು. ಡೈರೆಕ್ಷನ್ಸ್ ಯೂಸ್ ಮಾಡಲಿಕ್ಕೆ ನಾವು ಕಂಪಾಸನ್ನು ಯೂಸ್ ಮಾಡ್ತೀವಿ. ಸೊ ಐ ಹೋಪ್ ಯು ಗೈಸ್ ಅಂಡರ್ಸ್ಟುಡ್ ಆಲ್ ಆಫ್ ದಿಸ್. I'll continue with the other chapters in this 6th class geography. Thank you so much, and don't forget to like, subscribe, comment, and please comment any questions, and if you want any video on any of the chapter nimage ಬೇಕು ಅನಿಸೋದು. So thank you so much. Thank you.